ಈ ವಿಡಿಯೋ ಮೋಟಿವೇಶನಲ್ ಅಲ್ಲ, ಇದು ಎಚ್ಚರಿಕೆ ಅಷ್ಟೆ. ಚಾಣಕ್ಯ ಹೇಳಿರೋ ಮಾತುಗಳು ನಮಗೆ ಖುಷಿ ಕೊಡಲ್ಲ, ಆದರೆ ಜೀವನ ಉಳಿಸುತ್ತೆ. ಇಲ್ಲಿ ಮಾತಾಡೋದು ಹಣೆ ಬರಹ, ಕಾಲ, ಕರ್ಮ ಮತ್ತು ನಮ್ಮ ಸುತ್ತಲಿರೋ ಜನಗಳ ಬಗ್ಗೆ. ಹಣೆ ಬರಹ ಮತ್ತು ಪ್ರಯತ್ನ. ನಮ್ಮ ಜೀವನದಲ್ಲಿ ಏನಾಗಬೇಕು ಅನ್ನೋದು ಹಣೆ ಬರದಲ್ಲೇ ಬರ್ದಿರುತ್ತೆ ಅಂತ ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ? ಚಾಣಕ್ಯ ಹೇಳೋದೇನೆಂದರೆ, ನಮ್ಮ ಬುದ್ಧಿ, ನಮ್ಮ ಜೀವನದಲ್ಲಿ ಬರೋ ಪರಿಸ್ಥಿತಿಗಳು, ನಮಗೆ ಸಿಗೋ ಜನ, ಇವೆಲ್ಲಕ್ಕೂ ಹಣೆ ಬರಹನೇ ಕಾರಣ. ಯಾರನ್ನ ನಾವು ಭೇಟಿಯಾಗ್ತೀವಿ, ಯಾರನ್ನ ನಂಬ್ತೀವಿ, ಯಾರ ಜೊತೆ ಜೀವನ ಸಾಗಿಸ್ತೀವಿ, ಇದು ಕೂಡ ಹಣೆ ಬರಹದ ಆಟನೇ. ಆದರೆ ಒಂದು ಮಾತು ತುಂಬ ಕ್ಲಿಯರ್: ಹಣೆ ಬರಹ ಇದೆ ಅಂತ ಕೈ ಕಟ್ಟಿ ಕೂತ್ಕೊಬಾರ್ದು. ಪ್ರಯತ್ನ ಮಾಡೋದು ನಮ್ಮ ಕೆಲಸ. ಫಲ ಬರ್ತಾ ಬರಲ್ವಾ ಅನ್ನೋದು ಕಾಲ ತೋರಿಸುತ್ತೆ. ಕೆಲಸನೇ ಮಾಡದೆ ನನ್ನ ಹಣೆ ಬರಹ ಹೇಗಿದೆ ಅಂತ ಹೇಳೋದು ಹಣೆ ಬರಹ ಅಲ್ಲ, ಅದು ಸೋಮಾರಿತನ. ಹಣೆ ಬರಹ ದಾರಿ ತೋರಿಸ್ಬೋದು, ಆ ದಾರಿಯಲ್ಲಿ ನಡೆಯೋನು ನೀನೆ. ಕಾಲ ಅನ್ನೋ ಬಾಸ್. ಚಾಣಕ್ಯ ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಕಾಲ. ಕಾಲ ಅನ್ನೋದು ಮರಣದ ಹಾಗೆ. ಅದು ಏನನ್ನು ಬೇಕಾದರೂ ಕ್ಷಣದಲ್ಲಿ ಮುರಿದು ಹಾಕ್ಬಿಡುತ್ತೆ. ಪ್ರಪಂಚನೇ ತಲೆ ಕೆಳಗಾದರೂ, ಎಲ್ಲವೂ ನೀರಿನೊಳಗೆ ಹೋದರೂ ಕಾಲ ಮಾತ್ರ ನಿಲ್ಲಲ್ಲ. ಕಾಲಚಕ್ರ ಯಾವತ್ತೂ ತಿರುಗ್ತಾನೇ ಇರುತ್ತೆ. ತುಂಬ ಜ್ಞಾನಿಗಳಿರ್ಬೋದು, ಪಂಡಿತರಿರ್ಬೋದು, ಧೈರ್ಯವಂತರಿರ್ಬೋದು, ಆದರೆ ಕಾಲದ ಮುಂದೆ ಎಲ್ಲರೂ ಒಂದೇ. ನಮ್ಮ ಜೀವನದ ಪ್ರತಿಯೊಂದು ಹಂತ, ಯೌವನ, ವೃದ್ಧಾಪ್ಯ, ಎಲ್ಲಕ್ಕೂ ಕಾಲವೇ ಬಾಸ್. ಕಾಲನ ಗೆಲ್ಲೋಕ್ಕಾಗಲ್ಲ, ಆದರೆ ಕಾಲದ ಜೊತೆ ಹೇಗೆ ಬದುಕಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಕರ್ಮ, ಫಲ ಮತ್ತು ಮುಕ್ತಿ. ಚಾಣಕ್ಯ ಹೇಳ್ತಾರೆ, ಪ್ರತಿಯೊಬ್ಬನಿಗೂ ಅವನು ಮಾಡಿದ ಕರ್ಮದ ಪ್ರಕಾರನೇ ಫಲ ಸಿಗುತ್ತೆ ಅಂತ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ದು ಬರುತ್ತೆ. ನಾವು ಮಾಡೋ ಕರ್ಮನೇ ನಮ್ಮನ್ನು ಈ ಲೋಕಕ್ಕೆ ಕಟ್ಟಾಕಿರೋ ಸರಪಳಿ. ಅದೇ ಕರ್ಮದ ಪ್ರಕಾರ ಮನುಷ್ಯ ಮತ್ತೆ ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟುತ್ತಾನೆ. ಮನುಷ್ಯನಿಗೆ ಕೆಲಸ ಮಾಡೋ ಸ್ವಾತಂತ್ರ್ಯ ಇದೆ, ಆದರೆ ಫಲ ತಾನೇ ಬೇಕಾದ ಹಾಗೆ ಪಡೆಯೋ ಹಕ್ಕು ಖಂಡಿತ ಇಲ್ಲ. ನಾವು ಪ್ರಯತ್ನವನ್ನು ನಿಯಂತ್ರಿಸಬಹುದು, ಆದರೆ ಫಲವನ್ನು ನಿಯಂತ್ರಿಸೋ ಶಕ್ತಿ ನಮಗಿಲ್ಲ. ಆ ಶಕ್ತಿ ಇರೋದು ದೇವರಿಗೆ ಮಾತ್ರ. ಕರ್ಮ ನಿನ್ನದು, ಫಲ ದೇವರ ಕೈಯಲ್ಲಿ. ಪ್ರಯತ್ನ ಮಾತ್ರ ನಿಲ್ಲಬಾರ್ದು. ನಿಜವಾದ ಶತ್ರು ಯಾರು? ಚಾಣಕ್ಯ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಿಜವಾದ ಶತ್ರು ಯಾರು ಅಂತ. ತಂದೆ ತನ್ನ ಮಕ್ಕಳಿಗೆ ಸಾಲ ಬಿಟ್ಟು ಹೋದರೆ ಅವನೇ ಅವರ ದೊಡ್ಡ ಶತ್ರು. ಯಾಕೆ ಅಂದರೆ ಆ ಸಾಲ ಮಕ್ಕಳ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಹಾಗೆ ತನ್ನ ನಡೆ ನುಡಿಗಳಿಂದ ಮಕ್ಕಳ ಭವಿಷ್ಯಕ್ಕೆ ಹಾನಿ ಮಾಡೋರು ಅಜ್ಞಾತವಾಗಿ ಶತ್ರು ಆಗ್ತಾರೆ. ಬುದ್ಧಿ ಇಲ್ಲದ ಹಠಮಾರಿ ಮಗ ತಂದೆಯ ಹೆಸರು, ಮಾನ ಎಲ್ಲವನ್ನೂ ಕೆಡಿಸ್ತಾನೆ. ದುಡಿಯೋ ತಂದೆ, ಧರ್ಮ ಪಾಲಿಸೋ ತಾಯಿ, ನಿಷ್ಠಾವಂತ ಪತ್ನಿ, ಬುದ್ಧಿವಂತ ಮಗ, ಇವರೇ ನಮ್ಮ ನಿಜವಾದ ಹಿತೈಷಿಗಳು. ಶತ್ರುಗಳು ಎಲ್ಲೂ ಹೊರಗಿಲ್ಲ, ಕೆಲವು ನಮ್ಮ ಮನೆಯೊಳಗೆ. ಕೆಟ್ಟ ಸಂಘ ಮತ್ತು ಕೆಟ್ಟ ಸ್ಥಳ. ಚಾಣಕ್ಯ ಹೇಳ್ತಾರೆ, ಪಾಪ ತುಂಬಿರೋ ಊರಲ್ಲಿ ಬದುಕೋಕ್ಕಿಂತ ಒಬ್ಬಂಟಿಯಾಗಿ ನಿಶಬ್ದವಾಗಿ ಬದುಕೋದು ಮೇಲು ಅಂತ. ನಂಬಿಕೆ ಇಲ್ಲದ ಸ್ನೇಹಿತನಿಗಿಂತ ಸ್ನೇಹನೇ ಇಲ್ದಿರೋದು ಮೇಲು. ಯಾಕೆ ಅಂದರೆ ಒಬ್ಬ ಕೆಟ್ಟ ಸ್ನೇಹಿತ ಯಾವಾಗ ಬೇಕಾದರೂ ನಿನ್ನ ಜೀವನನ ಹಾಳು ಮಾಡ್ಬೋದು. ಕೆಟ್ಟ ಸಂಘದಿಂದ ದೂರ ಇದ್ದವನು ಮಾತ್ರ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸಬಲ್ಲ. ಚಾಣಕ್ಯರು ಹೇಳಿರೋ ಈ ಮಾತುಗಳು ಹಳೆಯ ಕಾಲದವು ಅನ್ಬೋದು, ಆದರೆ ಇವತ್ತಿನ ಜೀವನಕ್ಕೆ ಇವೇ ಅತಿ ಹೆಚ್ಚು ಬೇಕಾದ ಸತ್ಯಗಳು. ಹಣೆ ಬರಹ ನಿನ್ನ ಕೈಯಲ್ಲಿಲ್ಲ, ಕಾಲ ನಿನ್ನ ಮಾತು ಕೇಳಲ್ಲ, ಫಲ ನಿನ್ನ ಆಯ್ಕೆ ಅಲ್ಲ. ಆದರೆ ನಿನ್ನ ಪ್ರಯತ್ನ, ನಿನ್ನ ಕರ್ಮ, ನಿನ್ನ ಸಂಘ, ಇವು ಮಾತ್ರ ಪೂರ್ತಿ ನಿನ್ನ ಕೈಯಲ್ಲಿವೆ. ಅದನ್ನು ಸರಿಯಾಗಿ ಬೆಳೆಸಿದ್ರೆ ಜೀವನ ತಾನೇ ಸರಿಯಾಗುತ್ತೆ.